ವೈಷ್ಣು, ಯಾವ ಹೆಣ್ಣಿಗೂ ಅಮೃತಾಗಿ ಬಂದಂಥ ಸ್ಥಿತಿ ಬರಬಾರ್ದು. ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇರೋ ಗಂಡ ಇದ್ದರೂ ಅವನ ಜೊತೆಗೆ ಸಂತೋಷವಾಗಿರೋದಕ್ಕೆ, ತನ್ನ ಸಂಸಾರನ ಉಳಿಸ್ಕೊಳ್ಳೋದಕ್ಕೆ ಪಾಪ ಎಷ್ಟು ಕಷ್ಟಪಡ್ತಾ ಇದ್ದಾಳೆ ನೋಡು. ಅವಳ ಕಷ್ಟ ನನ್ನ ಕೈಯಲ್ಲಿ ನೋಡೋದಕ್ಕಾಗ್ತಾ ಇಲ್ಲ. ಝರಿತ ದುರಿತಗಳ ನಡುವೆ ಜೀವನ, ದುಃಖ ದುಮ್ಮಾನಗಳ ನಡುವೆ ಯಾನ. ಇದನ್ನು ಅರಿತವನು ಬುದ್ಧನಾಗುತ್ತಾನೆ, ಪ್ರಬುದ್ಧನಾಗುತ್ತಾನೆ. ಅರಿಯದವನು ಪೆದ್ದನಾಗುತ್ತಾನೆ. ಅಮ್ಮ, ನೀವೆಲ್ಲ ತಿಳಿದಿರೋರು, ಅಮೃತನ ಜೀವನನ ಸರಿ ಮಾಡೋಕ್ಕಾಗಲ್ವಾ? ಕಷ್ಟ, ನಷ್ಟ, ಅವಮಾನ, ಸನ್ಮಾನ ಅವನು ಹೇಗೆ ಬರೆದಿರ್ತಾನೋ ಹಾಗೆ ನಡೆಯುತ್ತೆ. ನನಗೆ ಶಕ್ತಿ ಇರೋದು ನಿಜ, ಆದರೆ ಬರಹನ ಬದಲಾಯಿಸೋ ಅಷ್ಟು ಶಕ್ತಿ ಇಲ್ಲ. ಅವರವರ ಹಸಿವಿಗೆ ಅವರವರೇ ಊಟ ಮಾಡುವಂತೆ ಅವರವರ ಪಾಪದ ಫಲವನ್ನು ಅವರೇ ಊಟ ಮಾಡಬೇಕು. ನಾನು ನೀನು ಸೇರಿ ಅವಳಿಗೆ ಸಮಾಧಾನ ಹೇಳಬಹುದು, ದಾರಿ ತೋರಿಸಬಹುದು, ಆದರೆ ಅವಳ ಕಷ್ಟದಲ್ಲಿ ಪಾಲು ತಗೊಳ್ಳೋದಕ್ಕಾಗೋದಿಲ್ಲ. ಅತ್ತೆ, ಅರ್ಜುನ್ ಅವಳಿಗೆ ಮತ್ತೆ ಸಿಕ್ಕೇ ಸಿಗ್ತಾನ? ಸಿಗ್ತಾನೆ, ಆದರೆ ನೀವಂದುಕೊಂಡಂತೆ ಸುಲಭವಲ್ಲ. ಕರ್ಮ ಸವಿಯಲೇಬೇಕು. ಅವಳಿಂದ ನಮ್ಮ ಬದುಕಲ್ಲಿ ಬೆಳಕು ಬಂದಿದೆ. ಅವಳ ಬದುಕಲ್ಲೂ ಸುಖ ಶಾಂತಿ ಎಲ್ಲ ನೆಲೆಸಿದ್ರೆ ಸಾಕು. ಜಾನಕಿಗೂ ಜನಕನಿಗೂ ತಪ್ಪಲಿಲ್ಲ ಕಣ್ಣೀರ ಧಾರೆ. ದಶರಥನಿಗೂ ಧರ್ಮರಾಯನಿಗೂ ತಪ್ಪಲಿಲ್ಲ ಶೋಕದ ತೊರೆ. ಅತಿರಥ ಮಹಾರಥರು ಕೂಡ ವಿಧಿಯ ಮುಂದೆ ನದಿಯ ಹಾಗೆ. ಅರಿಯುವುದೇ ಧರ್ಮ, ಅರಿಯದಿರುವುದೇ ಕರ್ಮ. ಮಾತಾಡೋಕ್ಕೆ ನನ್ನ ಮನಸ್ಸು ಭಯದಿಂದ ಒದ್ದಾಡ್ತಾ ಇದೆ. ಆಡೋ ಹಾಗಿಲ್ಲ, ಅನುಭವಿಸೋ ಹಾಗಿಲ್ಲ ಅನ್ನೋ ಅಡ್ಕತ್ರಿಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ನಾನು. ನಾನು ಧೈರ್ಯ ಮಾಡಿ ಹೇಳಿದ್ರೆ ಹೇಗೆ ವರ್ತಿಸ್ತಾರೋ ಏನೋ. ಇವ್ರು ಮುಂಗೋಪಿ ಮುನಿ, ಹೇಳಿದ್ಮೇಲೆ ನನ್ನ ಮೇಲೆ ಕೈ ಮಾಡಿದ್ರೂ ಮಾಡ್ತಾರೆ. ರೀ, ಕಾಫಿ ಕೊಡ್ಲಾ? ಕಾಫಿ? ಏನು ತಲೆ ಗಿಳೆ ಕೆಟ್ಟಿದೀಯಾ? ಇಷ್ಟೊತ್ತಿನಲ್ಲಿ ಯಾರಾದ್ರೂ ಕಾಫಿ ಕುಡಿತಾರ? ಅಲ್ಲ, ನಿಮಗೆ ಕಾಫಿ ಅಂದರೆ ತುಂಬ ಇಷ್ಟ ಅಲ್ವಾ, ಅದಕ್ಕೆ ಕೇಳಿದೆ. ಉಪ್ಪಿನಕಾಯಿ ಇಷ್ಟ ಅಂತೇಳಿ ಊಟದ ಬದಲಿಗೆ ಉಪ್ಪಿನಕಾಯಿನೇ ತಿನ್ನೋದಕ್ಕಾಗುತ್ತಾ? ನೀನು ಇಷ್ಟೊತ್ತಿನಲ್ಲಿ ಕಾಫಿ ಬೇಕಂತ ಕೇಳಿದಾಗಲೇ ಏನೋ ವಿಷಯ ಇದೆ ಅಂತ ಗೊತ್ತಾಯಿತು. ಏನು ಹೇಳು? ಅದು ಅರ್ಜುನ್ಗೆ ಈ ಮದುವೆ ಇಷ್ಟ ಇಲ್ವಂತೆ. ಈ ಮದುವೆ ಅರ್ಜುನ್ಗೆ ಇಷ್ಟ ಇಲ್ವೋ ಅಥವಾ ನಿನಗೆ ಇಷ್ಟ ಇಲ್ವೋ? ನನಗೆ ಯಾಕೆ ಇಷ್ಟ ಇಲ್ಲ? ನನಗಿಷ್ಟನೇ. ಆದರೆ ಈ ಮದುವೆ ಇಷ್ಟ ಇಲ್ಲ ಅಂತ ಅರ್ಜುನ್ನೇ ಬಂದು ನನ್ನ ಹತ್ರ ಹೇಳ್ದ. ಆ ನಾಗಿಣಿ ಪರವಾಗಿ ನಿಂತು ನಮ್ಮ ಅಣ್ಣನ ಸಮಾಧಿ ಕಟ್ಟೋದಕ್ಕೆ ನೋಡಿದವ್ರು ನೀವು. ಇನ್ನು ಆ ನಾಗಿಣಿಗೆ ಅನ್ಯಾಯ ಮಾಡೋದಕ್ಕೆ ಬಿಡ್ತೀರಾ ಅಂದರೆ ಇದನ್ನು ನಾವು ನಂಬೇಕಾ? ನನ್ನ ಮನಸ್ಸಿನಲ್ಲಿ ಇದ್ದಿದ್ದು ನಿನ್ನ ಬಾಯಲ್ಲಿ ಬಂತು ರುದ್ರ. ಹೇಮಾ, ನೀನೇನೇ ತಂತ್ರ ಕುತಂತ್ರ ಮಾಡಿದ್ರು ಈ ಮದುವೆನ ಮಾತ್ರ ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ. ನೀವೇನಾದರೂ ನಮ್ಮ ಮಾತನ್ನ ಮೀರಿದ್ರೆ
ನಿಮ್ಮನ್ನು ಸಮಾಧಿ ಮಾಡಿ ಆ ಸಮಾಧಿ ಮೇಲೆ ಆಸೆ ಮಣೆ ಇಟ್ಟು ಮಣಿನೂ ಅರ್ಜುನು ಅದ್ರ ಮೇಲೆ ಕೂರಿಸಿ ತಾಳಿ ಕಟ್ಟಿಸ್ತೀವಿ. ಆ ನಾಗಿಣಿ ಮತ್ತೆ ಈ ಮನೆಗೆ ಬರ್ತಾಳೆ, ನಮ್ಮ ಜೊತೆಗಿರ್ತಾಳೆ ಅನ್ನೋ ಆಸೆ ಆಗಲಿ ಕನಸಾಗ್ಲಿ ನಿನಗಿದ್ರೆ ಅದನ್ನ ಈಗಲೇ ಮನಸ್ಸಿನಿಂದ ತೆಗೆದು ಹಾಕ್ಬಿಡು. ಅದು ಯಾವತ್ತಿಗೂ ಈಡೇರೋದಿಲ್ಲ. ಹಾಗಲ್ಲ ರೀ. ಹಾಗೂ ಅಲ್ಲ ಹೀಗೂ ಅಲ್ಲ. ಅಷ್ಟಕ್ಕೂ ಮದುವೆ ಅನ್ನೋದೇನು ಮಕ್ಕಳ ಆಟನ? ನೀನು ಹೂ ಅಂದ ತಕ್ಷಣ ಮಾಡೋದಕ್ಕೆ, ಬೇಡ ಅಂದ ತಕ್ಷಣ ನಿಲ್ಸೋದಕ್ಕೆ. ಅಲ್ಲ, ಅರ್ಜುನೇ ಹೋಗಿ ಅವತ್ತು ಮಣಿನ ಅಪ್ಕೊಂಡ, ಅವಳ ಜೊತೆ ಪ್ರೀತಿಯಿಂದನೇ ಮಾತಾಡ್ತಾ ಇದ್ದಾನೆ. ಇದನ್ನೆಲ್ಲ ನೋಡ್ತಿದ್ರೆ ಅರ್ಜುನ್ನೇ ಈ ಮದುವೆಗೆ ತುದಿಗಾಲ ನಿಂತಿದ್ದಾನೆ. ಅಂಥವನು ಈ ಮದುವೆಗೆ ಒಪ್ಕೊಳ್ತಾ ಇಲ್ಲ ಅಂದ್ರೆ ಇದನ್ನ ನಂಬೋದಕ್ಕಾಗ್ತಾ ಇಲ್ಲ. ಅರ್ಜುನ್ನೇ ಬಂದು ಈ ವಿಷಯನ ನನ್ನ ಮುಂದೆ ನೇರವಾಗಿ ಹೇಳಿ, ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತ, ಆಗ ನಾನು ನಂಬ್ತೀನಿ. ಇನ್ನೊಂದು ಸಲ ಈ ವಿಷಯನ ನನ್ನ ಮುಂದೆ ಎತ್ತಿದ್ದೆ ಆದ್ರೆ ಹುಟ್ಟಲಿಲ್ಲ ಅನಿಸ್ಬಿಡ್ತೀನಿ. ನಿನ್ನ ಹೆಂಡತಿ ಕಣ್ಗೆ ನಾವಿಬ್ರು ಏನು ಕಾಮಿಡಿ ಅಂತಾರ ಕಾಣಿಸ್ತಿದೀವಂತ? ನನಗೂ ಅದೇ ಅರ್ಥ ಆಗ್ತಿಲ್ಲ ರುದ್ರ. ಜೈ ಮಹಾಕಾಲ. ಬಾಬಾ, ಬಾಬಾ, ನಾನು ಹೇಳೋದನ್ನ ಗಮನವಿಟ್ಟು ಕೇಳು ರುದ್ರ. ನಾಳೆ ನೀನು ವಿಷ್ಣು ನನ್ನನ್ನ ಅವಶ್ಯವಾಗಿ ಭೇಟಿ ಮಾಡಬೇಕು. ಬಾಬಾ, ನೀವು ಹೀಗೆ ಇದ್ದಕ್ಕಿದ್ದ ಕರೆದ್ರೆ ಹೇಗೆ ಬಾಬಾ? ನೀವು ಹೇಳ್ದಾಗೆ ಮನೇಲೆಲ್ಲ ಮದುವೆ ತಯಾರಿ ನಡೀತಾ ಇದೆ. ಅದಕ್ಕಿಂತಲೂ ಮುಖ್ಯವಾದ ಕಾರ್ಯ ಇದೆ. ಏನ್ ಬಾಬಾ ಅದು? ನಾಳೆ ಅಮೃತನ ಮುಗಿಸೋದಕ್ಕೆ ಪ್ರಶಸ್ತವಾದ ಮುಹೂರ್ತ ಸಿಕ್ಕಿದೆ. ನಿಮ್ಮ ಮೂರ್ಖತನದಿಂದ ಆ ಸಮಯವನ್ನ ಹಾಳು ಮಾಡಿಕೊಂಡ್ರೆ ಮತ್ತಿನ್ಯಾವತ್ತೂ ನೀವಾಗ್ಲಿ ನಾನಾಗ್ಲಿ ಅವಳನ್ನ ಸಂಹಾರ ಮಾಡೋದಕ್ಕೆ ಸಾಧ್ಯವಿಲ್ಲ. ಅವಳನ್ನ ಹೇಗೆ ಮುಗಿಸಬೇಕು ಅಂತ ವಿವರವಾಗಿ ಹೇಳ್ತೀನಿ. ನನ್ನ ಮೂಲ ಸ್ಥಳಕ್ಕೆ ಬನ್ನಿ. ಸರಿ ಬಾಬಾ, ನೀವು ಹೇಳ್ದಾಗೆ ಆಗಲಿ. ಮಾಯೆ ಛಾಯೆಗಳ ಮಧ್ಯೆ ಮಿಳಿತವಾಗಿದೆ ಮರಣದ ಕರ್ಮ. ಆರ್ಥರನ್ನು, ಆಶ್ರಯದಾತರನ್ನು ಕಾಯುವುದು ಅವನ ಧರ್ಮ, ಅಳಿಯುವುದು ಅಧರ್ಮ, ಉಳಿಯುವುದು ಧರ್ಮ. ಇದೇ ಯುಗ ಯುಗದ ಮರ್ಮ. ಅಮ್ಮ, ಏನಾಯ್ತು? ಯಾಕೆ ಇಷ್ಟೊಂದು ಆತಂಕದಲ್ಲಿದ್ದೀರಾ? ಹೌದು, ಯಾಕೆ? ಅಮೃತನ ಆಯಸ್ಸಿಗೆ ಅಪಾಯ ಇದೆ ಅಂತ ನನ್ನ ಒಳ ಮನಸ್ಸು ಹೇಳ್ತಾ ಇದೆ. ಅಮ್ಮ, ಅವಳಿಗೇನು ಅಪಾಯ ಆಗಬಾರ್ದು ಅಂತ ತಾನೇ ಅಮೃತ ಕೈಲಿ ಜಪ ಮಾಡಿಸ್ತಿರೋದು. ಈ ಪ್ರಪಂಚದಲ್ಲಿ ಸುರಶಕ್ತಿಯು ಹೇಗಿದೆಯೋ ಹಾಗೆ ಅಸುರ ಶಕ್ತಿಯು ಇದೆ ಅನ್ನೋದನ್ನ ಯಾರೂ ಮರಿಬಾರ್ದು. ಸುರಶಕ್ತಿಯು ಹೇಗೆ ಒಳ್ಳೆಯದನ್ನ ಮಾಡುತ್ತೋ ಹಾಗೆ ಅಸುರ ಶಕ್ತಿಯು ಕೆಟ್ಟದ್ದನ್ನು ಮಾಡುತ್ತೆ. ಇದಕ್ಕೆ ಪರಿಹಾರ? ಕೊಲ್ಲುವ ರಕ್ಕಸ 1000 ಇದ್ದರೂ ಕಾಯುವ ರಕ್ಷಕ ಒಬ್ಬನಿಹನು. ಅಂತರಂಗಕ್ಕೋ ಆಂತರ್ಯಕ್ಕೋ ಅರಿವಿಲ್ಲದೆ ಗುರುವಾಗಿಹನು. ಅಕ್ಷಿಯ ಅಂಕೆಗೆ ಸಿಲುಕನು, ಅರಿವಿನ ಅರಮನೆಯಲ್ಲಿ ರಾರಾಜಿಸುತ್ತಿಹನು. ತಾಯಿ ಚಕ್ರೇಶ್ವರಿ, ಸರ್ವೇಶ್ವರಿ, ಈಶ್ವರಿ, ಜಗದೀಶ್ವರಿ, ಕಾಯುವವಳು ನೀನು, ಪೊರೆಯುವವಳು ನೀನೆ. ನಿನ್ನನ್ನು ನಂಬಿ ಜಪಿಸಿ ಧ್ಯಾನಿಸ್ತಾ ಇದ್ದಾಳೆ.
ಇವಳನ್ನು ಕಾಪಾಡೋದು ನಿನ್ನ ಕೈಲಿದೆ. ನೀನೇ ಕಾಪಾಡಬೇಕು ದೇವಿ, ನೀನೇ ಕಾಪಾಡಬೇಕು. ಅಣ್ಣ, ನಿನ್ನ ಹತ್ರ ಮಾತಾಡಬೇಕಾಗಿತ್ತು. ಇರೋ, ದೇವ್ರಿಗೆ ಕೈ ಮುಗಿದು ಬರ್ತೀನಿ. ದೇವರು ದಿಂಡ್ರು ಅಂತ ಕೂತ್ರೆ ದೇವ್ರು ಬಂದು ನಮ್ಮನ್ನು ಕಾಪಾಡೋದಿಲ್ಲ, ನಮ್ಮನ್ನು ನಾವೇ ಕಾಪಾಡ್ಕೊಳ್ಬೇಕು. ಅಂದರೆ ನಮಗೆ ಶತ್ರು ಅಂತ ಇರೋದು ನಿಂತಿರೋದು ಆ ಅಮೃತ ಮಾತ್ರ. ಅವಳನ್ನು ಇವತ್ತು ಮುಗಿಸೋದಕ್ಕೆ ಒಳ್ಳೆ ಮುಹೂರ್ತ ಅಂತೆ, ಅದು ನಮ್ಮ ಕೈಯಾರೆ ಮುಗಿಸ್ಬೋದಂತೆ. ಯಾರು ಹಾಗಂತ ಬಾಬಾ ಹೇಳಿದ್ರ? ಇನ್ಯಾರು ಹೇಳ್ತಾರೆ ಅಣ್ಣ, ಬಾಬಾನೇ ಹೇಳಿದ್ದು. ಸರಿ ನಡಿ, ಹಾಗಾದ್ರೆ ಎಲ್ಲ ಕೆಲಸನೂ ಬಿಟ್ಟು ಮೊದಲು ಆ ನಾಗಿಣಿನ ಮುಗಿಸೋಣ. ಅರ್ಜುನ್ ಕಣ್ಣಿಗೆ ಅವಳು ಬೀಳೋದ್ಕಿಂತ ಮುಂಚೆನೇ ನಾವು ಅವಳನ್ನ ಮುಗಿಸ್ಬೇಕು. ಅಮೃತ ಎಲ್ಲಿದ್ದಾಳೆ ಅಂತ ಅರ್ಜುನ್ ಗೊತ್ತಾದರೆ ಅವರಿಬ್ಬರನ್ನು ನಮ್ಮಿಂದ ದೂರ ಮಾಡೋಕ್ಕೆ ಸಾಧ್ಯ ಇಲ್ಲ. ಈ ನಡುವೆ ಅವನ ವರ್ತನೆ ಬೇರೆ, ಈ ಮದುವೆ ಇಷ್ಟ ಇಲ್ಲ ಅನ್ನೋ ಥರ ಇದೆ. ಬಾ. ಏಯ್, ಯಾಕೆ ಅಡ್ಡ ಬಂದೆ? ಬಿಡು ದಾರಿ. ನೋಡಿ ಅದಕ್ಕೆ ನಾವು ಒಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀವಿ. ಸುಮ್ಮನೆ ಹೀಗಡ್ಡ ಬಂದು ನಮ್ಮ ಮೂಡನ್ನ ಹಾಳು ಮಾಡಬೇಡಿ, ಹಾಗೆ ನನ್ನ ಸಮಯನ ವ್ಯರ್ಥ ಮಾಡಬೇಡಿ. ನಿಮ್ ಒಳ್ಳೆ ಕೆಲಸ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಗೊತ್ತಾಯ್ತು ತಾನೇ, ಅದನ್ನ ನಿನ್ನಿಂದ ತಪ್ಪಿಸೋದಕ್ಕಾಗೋದಿಲ್ಲ. ಬಿಡು ದಾರಿ. ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ನನ್ನ ಸೊಸೆಗೆ ಏನು ಮಾಡಬೇಡಿ. ಯಾರು 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 ನಿನ್ನ ಸೊಸೆ? ನಿನ್ನ ಮಾಂಗಲ್ಯನ ಕಿತ್ಕೊಳಕ್ ಬಂದವಳು ಅವಳು. ನಮ್ಮ ವಂಶನ ನಿರ್ವಂಶ ಮಾಡೋದಕ್ಕೆ ಬಂದಿರೋಳು ಅವಳು. ನೀವು ಅವಳಿಗೆ ಅನ್ಯಾಯ ಮಾಡಿದ್ದೀರಾ, ಅದಕ್ಕೆ ಅವಳಿಗೆ ನಿಮ್ಮ ಮೇಲೆ ಕೋಪ ಇದೆ. ಮುಚ್ಚು ಬಾಯಿ. ಹೆಂಡತಿಯಾದವಳಿಗೆ ಗಂಡನ ನ್ಯಾಯನೇ ನ್ಯಾಯ, ಗಂಡನ ಧರ್ಮನೇ ಧರ್ಮ ಅನ್ನೋದನ್ನು ಬಿಟ್ಟು ಗಂಡನಿಗೆ ವಿರುದ್ಧವಾಗಿ ನಿಲ್ಲಬಾರ್ದು ಅನ್ನೋ ಪರಿಜ್ಞಾನ ಇಲ್ವಾ ನಿನಗೆ? ನೀವೇನ್ ಅಂದ್ಕೊಂಡ್ರು ಪರವಾಗಿಲ್ಲ ರೀ, ನಾನಿವತ್ತು ನಿಮ್ಮನ್ನ ಇಲ್ಲಿಂದ ಹೋಗೋದಕ್ಕೆ ಬಿಡಲ್ಲ. ಅಣ್ಣ, ಹೇಗಿದ್ರು ನಾಗಿಣಿನ ಮುಗಿಸೋದಕ್ಕೆ ಹೋಗ್ತಾ ಇದ್ದೀವಿ, ಇವ್ರನ್ನು ಇಲ್ಲೇ ಮುಗಿಸ್ಬಿಡು. ರುದ್ರ, ಆಗ ನಮ್ಮ ಶತ್ರುನ ಒಳಿತಾಳೆ, ಶತ್ರು ಶೇಷನ ಒಳಿಯುತ್ತೆ. ಹೌದು ರುದ್ರ, ನೀನು ಹೇಳ್ತಾ ಇರೋದು ಸರಿಯಾಗೇ ಇದೆ. ಇಷ್ಟು ದಿನ ಇವಳಿಗೆ ಜೀವದಾನ ಮಾಡಿ ತಪ್ಪು ಮಾಡಿಬಿಟ್ಟೆ, ಆದರೆ ಆ ತಪ್ಪನ್ನ ಇವತ್ತು ಮಾಡೋದಿಲ್ಲ ನಾನು. ಹಾಗಂತ ಸಮಯನ ವ್ಯರ್ಥ ಮಾಡಬೇಡ, ಮುಗಿಸು. ಅಣ್ಣ, ಬಿಡು ಅವರನ್ನ, ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ಇವ್ರನ್ನ ಯಾವ ಬೇಕಾದ್ರೂ ಮುಗಿಸ್ಬೋದು. ಬಾ. ನಿನ್ನ ಆಯಸ್ಸು ಗಟ್ಟಿಯಾಗಿದೆ ಅಂತ ಅನ್ಸುತ್ತೆ, ಆದರೆ ಒಂದು ಮಾತು ಜ್ಞಾಪಕ ಇಟ್ಕೋ, ಅಮೃತನಿಗೆ ನಿನಗೆ ಹೀಗೆ ಸಪೋರ್ಟ್ ಮಾಡ್ತಾ ಇದ್ರೆ ನಿನ್ನ ಜೀವ ತೆಗೆಯೋದು ನಾನೇ. ಅದನ್ನು ಯಾರು ತಪ್ಪಿಸೋದಕ್ಕಾಗೋದಿಲ್ಲ. ಹಾ, ದೇವ್ರೆ, ಅಮೃತಂಗ್ ಇವ್ರು ಏನೂ ಮಾಡದೇ ಇರೋ ಹಾಗೆ ಮಾಡಪ್ಪ, ಅವಳನ್ನು ಕಾಪಾಡಪ್ಪ. ಅಣ್ಣ, ಈ ನಾಗಿಣಿಯಿಂದ ನಮ್ಮ ಮನೆಗೆ, ನಮ್ಮ ಮನಸ್ಸಿಗೆ ನೆಮ್ಮದಿ ಅನ್ನೋದೇ ಇಲ್ಲ. ಅವಳ ಆರ್ಭಟಕ್ಕೆ ಅಂತ್ಯ ಹಾಡೋ ಕಾಲ ಹತ್ರ ಬಂತು ಅಂತೇಳಿ ಬಾಬಾ ಹೇಳಿದಾರಲ್ಲ, ನಡಿ ಹೋಗೋಣ. ಕಾಯುವವನು ಪರಿಯುವವನು ಜ್ಯೋತಿ ಸ್ವರೂಪನೊಬ್ಬನೇ. ರಕ್ಷಿಸುವವನಿಗೆ ರಕ್ಷಣೆ ಬೇಕೆ? ಆಳುವವನಿಗೆ ಅರಸ ಬೇಕೆ? ಮೂರ್ಖ ಮನಸ್ಸುಗಳ ಮಂದ ಬುದ್ಧಿ. ವೈಷ್ಣವಿ, ಏನ್ ಮಾಡ್ತಾ ಇದೀಯಾ? ಅತ್ತೆ, ನಂದದೀಪ ಆರೋಗ್ತಾ ಇತ್ತು, ಅದಕ್ಕೆ. ಹುಚ್ಚುಡುಗಿ, ಇದು ಸಾಮಾನ್ಯ ದೀಪ ಅಲ್ಲ, ಮಂತ್ರಶಕ್ತಿಯಿಂದ ಪ್ರಕಾಶಮಾನವಾಗಿ ಉರಿಯುತ್ತಿರುವ ಮಹಾದೀಪ ಇದು.
ಅದು ಯಾವಾಗ ಆರುತ್ತೆ ಅಂದರೆ ಅಮೃತ ಮಂಡಲದಿಂದ ಹೊರಗೆ ಬಂದಾಗ ಮಾತ್ರ. ಅಂದರೆ ಇವಳ ಜಪ ಅರ್ಧಕ್ಕೆ ನಿಂತು ಅಪಚಾರವಾದಾಗ ಮಾತ್ರ. ಅತ್ತೆ ಅದು ಏನೂ ಆಗಲ್ಲ, ನಿನ್ನ ಕೆಲಸ ನೋಡ್ಕೋ. ಸರಿ ಅತ್ತೆ. ಬಾಬಾ ಬಾಬಾ, ಬನ್ನಿ, ನಿಮ್ಮ ನಿರೀಕ್ಷೆಯಲ್ಲೇ ಇದ್ದೆ. ಬಾಬಾ, ನೀವು ಬರೋದಕ್ಕೆ ಹೇಳಿದಿರಿ ಅಂತೇಳಿ ರುದ್ರ ಹೇಳಿ ಕರ್ಕೊಂಡು ಬಂದ. ಇವತ್ತು ಇಚ್ಛಾಧಾರಿ ನಾಗಗಳ ಸಂಹಾರ ಮಾಡೋದಕ್ಕೆ ಪ್ರಶಸ್ತವಾದ ದಿನ. ಮೊನ್ನೆ ನಾಗರ ಪಂಚಮಿ ಆಗಿದ್ರಿಂದ ಅವು ನನ್ನ ಕೈಯಿಂದ ತಪ್ಪಿಸ್ಕೊಂಡ್ವು. ಆದ್ರೆ ಇವತ್ತು ಯಾವುದೇ ಕಾರಣಕ್ಕೂ ಉಳ್ಕೊಳ್ಳೋದಿಲ್ಲ. ಬಾಬಾ, ನೀವು ಇಷ್ಟು ಖಚಿತವಾಗಿ ಹೇಳ್ತಾ ಇದ್ದೀರಿ ಅಂತಂದ್ರೆ ಆ ನಾಗಿಣಿಗೆ ಇವತ್ತೇ ಕಡೇ ದಿನ ಅಂತ ನನಗೆ ಅನ್ನಿಸ್ತಾ ಇದೆ. ಅಪ್ಪಣೆ ಕೊಡಿ ಬಾಬಾ, ಆ ಮುದುಕಿ ಮನೆಗೆ ನಾವಿಬ್ರು ಹೋಗಿ. ಅದು ನಿನ್ನ ಕೈಲಿ ಸಾಧ್ಯವಿಲ್ಲ. ಏನ್ ಬಾಬಾ, ನೀವು ಕೂಡ ಹೀಗೆ ಅಪಶಕನ ನುಡಿತಿದ್ದೀರಾ? ಇದು ಅಪಶಕುನ ಅಲ್ಲ ರುದ್ರ. ಅಲ್ಲಿ ಅಮೃತನ ಒಂದು ಪ್ರಬಲವಾದ ಶಕ್ತಿ ಕಾಯ್ತಾ ಇದೆ. ಅದನ್ನ ಮೀರಿ ಅವಳನ್ನ ಮುಟ್ಟೋದು ಸಾಧ್ಯವೇ ಇಲ್ಲ. ನನ್ನಷ್ಟೇ ಪ್ರಬಲವಾದ ಶಕ್ತಿ ಇರೋ ಒಂದು ಸ್ತ್ರೀ ಶಕ್ತಿ ಅವಳನ್ನ ಸಂಹಾರ ಮಾಡೋದಕ್ಕೆ ಅಂತ ಹೋಗಿ ಸೋತು ಹತಾಶಳಾಗಿ ನನ್ನ ಸಹಾಯ ಬೇಡಿ ನನ್ನ ಹತ್ರಕ್ಕೆ ಬಂದಿದ್ದಾಳೆ. ಏನ್ ಹೇಳ್ತಿದ್ದೀರಾ ಬಾಬಾ? ನಿಮ್ಮಷ್ಟೇ ಪ್ರಬಲವಾದ ಸ್ತ್ರೀ ಶಕ್ತಿನ? ಯಾರದು? ನಾಗರ ಪಂಚಮಿ ದಿನ ಅಮೃತ ಅರ್ಜುನ್ ಜೊತೆ ದೂರ ಹೋಗುವಾಗ ಒಂದು ಶಕ್ತಿ ತಡೀತು ಅಂತ ಹೇಳ್ತಾರಲ್ಲ, ಅದೇ ಶಕ್ತಿನ ಬಾಬಾ? ಹೌದು, ನಿನ್ನ ಊಹೆ ನಿಜ. ಅವಳೇನೆ ಅಮೃತನ ಕೊಲ್ಲಕ್ ನಿಂತಿರೋದು. ಆ ಮಾಯಾ ಕನ್ಯೆ ನಿಮ್ಮ ಮನೆಯಲ್ಲೇ ಇದ್ರು ಅವಳನ್ನೇ ನಿಮ್ಮ ಮನೆ ಸೊಸೆ ಅಂತ ನೀವು ನಿಮ್ಮ ಮನೆ ತುಂಬಿಸ್ಕೊಳ್ತಾ ಇದ್ರು. ಅದು ನಿಮಗೆ ಗೊತ್ತಿಲ್ಲ. ನನಗೆ ಗೊತ್ತಿದ್ರು ಅದನ್ನ ನಿಮ್ಮ ಹತ್ರ ಹೇಳ್ಕೊಳ್ಳೋ ಸ್ಥಿತಿಲಿ ಇದನ್ನೇ ವಿಪರ್ಯಾಸ ಅನ್ನೋದು. ಅಂತ ಶಕ್ತಿ ಇರೋ ಹೆಣ್ಣೆ ಏನು ಮಾಡಕ್ಕಾಗದೆ ವಾಪಸ್ ಬಂದಿರುವಾಗ ಇನ್ನ ಯಾವ ಶಕ್ತಿ ಸಹಾಯನೂ ಇಲ್ಲದೆ ಹೋಗಿ ನೀವೇನ್ ಮಾಡ್ತೀರಾ? ಅದಕ್ಕೆ ಈಗ ಏನ್ ಮಾಡ್ಬೇಕು ಅಂತ ಹೇಳಿ ಬಾಬಾ. ನೀವು ಹೇಳೋದನ್ನ ಚಾಚು ತಪ್ಪದೆ ಪಾಲಿಸ್ತೀವಿ. ನನ್ನ ಶಕ್ತಿಯನ್ನ ಉಪಯೋಗಿಸಿ ನಿಮ್ಮಿಬ್ಬರಿಗೂ ಒಂದು ರಕ್ಷಾ ಕವಚವನ್ನು ಸೃಷ್ಟಿ ಮಾಡ್ತೇನೆ. ಆ ರಕ್ಷಾ ಕವಚ ನಿಮ್ಮ ದೇಹದಲ್ಲಿರೋವರೆಗೂ ನಿಮ್ಮನ್ನ ಯಾವ ಶಕ್ತಿನೂ ಮುಟ್ಟೋದಕ್ಕೆ ಸಾಧ್ಯವಿಲ್ಲ. ಬೇಗ ಹೋಗಿ ಆ ಅಮೃತನ ಎಳ್ಕೊಂಡು ಬನ್ನಿ. ಹೀಗೆ ನಾನಿಲ್ಲಿ ನರಕ ತೋರಿಸಿ ಅವಳನ್ನು ಮುಗಿಸ್ತೀನಿ. ಸರಿ ಬಾಬಾ. ನಿಂತ್ಕೊಳ್ಳಿ. ಜೈ ಮಹಾಕಾಲ, ಜೈ ಮಹಾಕಾಲ.